ಅಖಂಡ 2 ಬೋಯಾಪತಿ ಶ್ರೀನು ಡೈರೆಕ್ಟ್ ಮಾಡಿ ಬಾಲಯ್ಯ ಅವ್ರು ಲೀಡಾಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಆ್ಯಂಡ್ ಇದು ಪಾರ್ಟ್ 1ರ ಸೀಕ್ವೆಲ್. ಇನ್ನು ಸ್ಟೋರಿ ಒನ್ಲೈನರ್ ಕಡೆ ಬಂದರೆ, ಮಹಾಕುಂಭಮೇಳನ ಲೀಡಾಗಿ ಇಟ್ಕೊಂಡು ದುಶ್ಮನ್ಗಳು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಸೊ ಈ ಅಖಂಡ ತಾಂಡವಂ ನೋಡಿ ನನಗೇನೆಲ್ಲ ಇಷ್ಟ ಆಯಿತು, ಏನೇನೆಲ್ಲ ಕಷ್ಟ ಆಯಿತು ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾಸಿಟಿವ್ಸ್ ಕಡೆ ಬರೋದಾದರೆ, ಬಾಲಯ್ಯ ಅವರ ಮಾಸ್ ಡೈಲಾಗ್ ಡೆಲಿವರಿ 65 ಆದರೂ ಕೂಡ ಸ್ಕ್ರೀನಲ್ಲಿ ಅವರು ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮದರ್ ಸೆಂಟಿಮೆಂಟ್ನ ಲಾರ್ಡ್ ಶಿವ ಜೊತೆ ಲಿಂಕ್ ಮಾಡಿದ್ದಾರೆ. ಅದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ತಮನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ ಮೂವಿ ಬರ್ತಾನೆ ಇರುತ್ತೆ. ಈ ಮೂವಿಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ನೆಗೆಟಿವ್ಸ್ ಕಡೆ ಬಂದರೆ, ನೆಗೆಟಿವ್ಸ್ ತುಂಬ ಇದೆ ಗುರು. ಅದರಲ್ಲಿ ಲಾರ್ಡ್ ಶಿವನ ಜಾಸ್ತಿನೇ ತೋರಿಸಿದ್ದಾರೆ. ಆ ದೇವ್ರನ್ನ ತೋರಿಸಿರೋ ಇದಕ್ಕೆ ಭಕ್ತಿ ಜಾಸ್ತಿ ಆಗಬೇಕು, ಕಡಿಮೆ ಮಾಡ್ಕೋಬೇಕು, ಒಂದು ಅರ್ಥ ಆಗಲ್ಲ. ಆ ರೇಂಜಿಗೆ ತೋರಿಸ್ಬಿಟ್ಟಿದ್ದಾರೆ. ಕ್ಯಾಸ್ಟಿಂಗ್ ಯಾರೂ ಕೂಡ ಇಂಪ್ರೆಸ್ ಮಾಡಲ್ಲ. ಎಲ್ಲರೂ ತುಂಬ ಆವ್ರೇಜಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾವುದೇ ಲಾಜಿಕ್ ಇಲ್ಲದೆ ಆರ್ಮಿಯವರು ಬರ್ತಾರೆ, ಮಿಲ್ಟ್ರಿಯವರು ಬರ್ತಾರೆ, ಸುಮ್ಮನೆ ಮಿಕ್ಸ್ ಮಾಡಿ ಒಂದು ಮೂವಿ ತೆಗ್ದಿದ್ದಾರೆ. ಆ ಥರ ಫೀಲ್ ಆಯಿತು ಗುರು ನನಗೆ. ಇನ್ನು ನೀವೇನಾದರೂ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದೇ ಲಾಜಿಕ್ ಬಗ್ಗೆ ಥಿಂಕ್ ಮಾಡಲ್ಲ ಅಂದರೆ ಹೋಗಿ ಬನ್ನಿ. ಯಾವುದೇ ಲಾಜಿಕ್ ಇಲ್ಲದೇ ಮೂವಿನ ಫೈಟು, ಆ ಸೀನು, ಆ ಡೈರೆಕ್ಷನು, ಆ ಮಿಲ್ಟ್ರಿಯವರು ಸುಮ್ಮನೆ ಬ್ರ್ಯಾಂಡಮಾಗಿ ಬರ್ತಾನೆ ಇರ್ತಾರೆ. ಒಂದು ಅರ್ಥ ಆಗಲ್ಲ, ಸೀನ್ ಟು ಸೀನ್ ಲಿಂಕೇ ಇಲ್ಲ. ಸೊ ಓವರಾಲಾಗಿ ಮೂವಿ ನಂಗೆ ಕನೆಕ್ಟ್ ಆಯಿತಾ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ಬರೋ ಮದರ್ ಸೆಂಟಿಮೆಂಟ್ ಒಂದು ಬಿಟ್ಟರೆ ಬೇರೆ ಯಾವ ಸೀನ್ಗಳು ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಫುಲ್ ಮೂವಿ ಔಟ್ಡೇಟೆಡ್ ಅಂತ ಅನಿಸ್ಬಿಡ್ತು ನನಗೆ. ಕ್ಲೈಮ್ಯಾಕ್ಸ್ ಸೀನ್ ಒಂದು ಎಲ್ರಿಗೂ ಇಷ್ಟ ಆಗುತ್ತೆ, ಅದನ್ನು ಬಿಟ್ಟರೆ ಬೇರೆ ಯಾವ ಸೀನ್ಗಳು ಇಷ್ಟ ಆಗಲ್ಲ, ಇಂಪ್ರೆಸ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೀವೇನಾದರೂ ಸುಮ್ಮನೆ ಟೈಮ್ ಪಾಸಿಗೆ ಥಿಯೇಟ್ರಿಗೆ ಹೋಗಬೇಕು ಅಂದರೆ ಮೂವಿ ನೋಡ್ಬೋದು. ಇದೊಂದು ಬಿಲೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಇನ್ನೂ ನೀವೇನಾದರೂ ಮೂವಿ ನೋಡಿದರೆ ಮೂವಿ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್.